ವಿಶೇಷ ಅಂದರೆ ಶನಿವಾರ ದಿವಸ ರಾತ್ರಿ ರೀ ಸ್ವಾಮೀಜಿ ರಾತ್ರಿ ಇಲ್ಲೇ ಮಾಡ್ಯಾನ. ನಮ್ಮ ಹುಡುಗರನ್ನ ವಿಡಿಯೋ ಮಾಡಿ ಹಿರಿಯರ ಮುಂದೆಲ್ಲ ಕಿವಿ ಮೇಲೆ ಇಟ್ರು. ಅವ್ರು ಇಟ್ಟು ಕೂಡಲೇ ಇವರು ಬಂದವ್ರನ್ನ ಸ್ವಾಮಿನ ಹೊರಗೆ ಹಾಕಿದ ಕರೆನೈತಿ. ನಮ್ಮ ಮಠದಾಗ ಇಂಥ ಹೊಲಸ ನಡೆಯಂಗಿಲ್ಲಪ್ಪ, ಇದು ಆಧ್ಯಾತ್ಮಿಕ ಮಠ, ಆಧ್ಯಾತ್ಮ ಚಿಂತನೆಯನ್ನು ಮಾಡ್ಬೇಕು. ಇವು 10ಕ್ಕೆ ಕೇಳವ್ರಿ, ಇವ ಇಂಥ ಸ್ವಾಮಿ ಇವು 10ಕ್ಕೆ ಕೇಳ್ತಾರೆ. ಯಾರು ಸ್ವಾಮಿಗಳು 5ಕ್ಕೆ ಎದ್ದು ಕಿಶನ್ ಅವ್ರು ಏನೋ ಅವ್ರು ಯಾರೋ ಪ್ರವಚನ ಕಾರ್ಯಕ್ರಮ ಏನೋ ಮಾಡ್ತಿರ್ತಾರೆ. ಅವ್ರು ಅದು ಮಾಡಂಗಿಲ್ಲ. ಅವ್ರು 10 ಗಂಟೆಗೆ ಹೇಳ್ತಾರೆ. ಎದ್ದವ್ರು ಮತ್ತು ಇದು ತೆಗದ ಇವ್ಗೆ ಯಾಕೆ ಬೇಕ್ರಿ ಕಾರ್ ಗಾಡಿ ಅಡ್ಯಾಡ? ಒಂದು ಕಾರ್ ಗಾಡಿ ಆಗೋದಲ್ಲ ನನಗೆ. ಈಗ ನಮಗೇನು ಕಾರ್ ಗಾಡಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇವನೇನು 4-5 ತೋಟದವ ಎರಡು ಕಾರ್ ಗಾಡಿ ತೊಗೊಂಡು ಹಿಂಗೆ ರಾತ್ರಿಲೇ ಮಾಡ್ಕೊಂಡು ಅಡ್ಯಾಡೋ. ನಮ್ಮ ಮಠದಾಗ ಬೇಡಪ್ಪ, ನಿಮ್ಮ ಕೈ ಮುಗಿತು, ನೀವು ಹೋಗಿಬಿಡ್ತು ಹೇಳಿದ್ವಿ ನಾವು. CPI ಸಾಹೇಬ್ರ ಸಮ್ಮುಖದಿಂದ ಹೇಳಿದ್ವಿ ನಾವು. ಏನು ಗಲಾಟೆ ಏನಿಲ್ಲ ರೀ. ಏನು ನಾವೇನು ಅವ್ನು ಬೇದಿಲ್ಲ, ನಾವು ಬೇದಿಲ್ಲ. ನಮ್ಮ ಮಠದಾಗ ಇಂಥ ಹೊಲಸ ನಡೆಯಂಗಿಲ್ಲಪ್ಪ, ನೀವು ಹೋಗಿಬಿಡು. ಹಿಂಗೆ ರಾತ್ರಿಲೇ ಮಾಡೋದು, ಹಂಗೆ ಹೆಣ್ಮಕ್ಳು ಕರ್ಸೋದು, ವಸ್ತು ಇಟ್ಕೊಳ್ಳೋದು ನಡೆಯಂಗಿಲ್ಲ ನಾವು ಫಸ್ಟ್ ಹೇಳಿದ್ವು. ಹಿರಿಯರು ಹೇಳ್ಯಾರ. ನಮಗೆ ಮೊನ್ನೆ ಗೊತ್ತಾಯ್ತು ಸರ್, ಶನಿವಾರ ದಿನ ರೀ ಅದು ಗೊತ್ತಾಯ್ತು. ಶನಿವಾರ ಮೊದಲೊಂದು ಸಂಶಯ ಇತ್ತು, ಅದು ನಾವೇನು ಕೇರ್ ಮಾಡಿರಕ್ಕಿಲ್ಲ. ಮತ್ತೆಲ್ಲ ನಮ್ಮ ಕಮಿಟಿ ಹಿರಿಯರ ಇದು ಟ್ರಸ್ಟ್ ಐತ್ರಿ, ಅವೇನು ನಮ್ಗೆ ಸಂಬಂಧ ಇಲ್ಲ ರೀ. ಅವೇನು ಬೇಕಾದ್ರೆ ಇರುವಲ್ಲಕ್ಕ ಏನಾರಕ್ಕೆ ಮಾಡೋಲ್ಲಕ್ಕ, ಎಲ್ಲಿ ಬೇಕಾದ್ರೆ ಹೋಗ್ಲಿ ಅವ್ನು. ಈಗ ಇಲ್ಲಿ ಸ್ಥಳೀಯ ಗ್ರಾಮಸ್ಥರೇ ಅವರು ಸ್ವಾಮೀಜಿಗಳ ಮನವೊಲಿಕೆಗೆ ಒಂದಷ್ಟು ಜನ ಹೋಗಿದ್ದಾರೆ. ಹೋಗ್ಲಿ ರೀ, ಹೋಗ್ಲಿ. ಬೇಕಾರೆ ಅವ್ನು ಸ್ವಾಮೀಜಿ ಅಂತ ಕಾಣ ಅವ್ರ ಮನ್ಯಾಗ ಇಟ್ಕೊಳ್ಳಿ ಅವ್ರು. ಇಲ್ಲ 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 ರೀ. ಅವ್ನು 2 ಬಣ ಮಾಡಕ್ಕನ ಅವ್ನು ಸ್ವಾಮೀಜಿ ನೋಡ್ಯಾನ. 2 ಬಣ ಗ್ರಾಮಸ್ಥರ ಮುಖಂಡರು ಸ್ವಾಮೀಜಿ ಮನವೊಲಿಕೆಗೆ ತೆರಳಿದ್ದಾರೆ. ಹಂಗಂದ್ರೆ ಹೆಂಗ? ಹಂಗಾದ್ರೆ ಈಗ ನೀವು ಹೇಳ್ತೀರಿ ಈ ರೀತಿ ಅಂತಾರೆ, ಕೆಲವೊಂದಿಷ್ಟು ಜನ ಮನವೊಲಿಕೆಗೆ ಹೋಗಿದಾರಲ್ಲ, ಹಂಗಾದ್ರೆ ಮನವೊಲಿಕೆ ಹೋಗ್ಯಾರಂದ್ರೆ ರೀ ಅವ್ರಿಗೆ ಸ್ವಾಮೀಜಿ ಇದ್ ಕಡೆ ಅಲ್ಲಿ ಅಂಕಲಿಗೆ ಮಠದಾಗಿದ್ರಿ ಇವ್ರು ಏನ್ರಿ. ಅವಾಗ 89 ಲಕ್ಷ ರೂಪಾಯಿ ಮಾಡ್ತೀವಿ ಅವಾಗ ಸ್ವಾಮೀಜಿಗೆ. ಈಗ ರೊಕ್ಕಕ್ಕೆ ಬೇಣೈತಿವ, ಈಗ ಹೋದವ್ರು ರೊಕ್ಕಕ್ಕೆ ಬೇಣೈತಿವ. ನಮ್ಗೇನು ರೊಕ್ಕ ಬೇಡ, ರೂಪಾಯಿ ಬೇಡ. ನಾವು ನಿರ್ಭಯ ಆಗೋದು, ಆಧ್ಯಾತ್ಮಿಕ ಮಠ ಐತಿ, ಚಂದಂಗಿರು ಅಷ್ಟೇ ನಮ್ಮ ಕೆಲಸ. ಏನು ಮಾಡಿಲ್ರಿ ಅವ್ರು. ಏನು ಮಾಡ್ಯಾರ? ಎಲ್ಲಿ ಮಾಡ್ಯಾರ ತೋರ್ಸಣ್ರಿ ಏನು ಮಾಡ್ಯಾರ? ಇಲ್ಲ 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 ರೀ, ಮಾಡಿ ನಮ್ಮ ಕಮಿಟಿ ಅವ್ರು ಅದಾರ ಇಲ್ಲಿ, ಏನೇನು ಮಾಡಿಲ್ರಿ ಅವ್ರು. ಇಲ್ಲ ಏನು ರಾಜಕೀಯ ಇಲ್ರಿ ಅದಕ್ಕೇನು. ಏನು ನಮ್ಮ ಹೆಸರು ದುರ್ಗಪ್ಪ ಮೇತ್ರಿ. ಈಗ ಒಂದು 40-50 ವರ್ಷದಿಂದ ರೀ ಇವ್ರು ನಮ್ಮ ಕಾಕಾರ ಇದ್ರಿ. ಮೊದಲೇ ಸಂಘದ ಇದು ಮಾಡ್ತಿದ್ರಿ. ಸಂಘದಿಂದ ನಾವೆಲ್ಲ ಕೂಲಿಗಳು ಕಟ್ಟಿದ್ವಿ, ಎಲ್ಲ ಮಾಡಿದ್ವಿ ರೀ. ಪಂಚಾಯತ್ ಅವರಿಂದ ಇದು ಪ್ಯೂರ್ಸ್ ಆಗೈತೆ ರೀ. ಈಗೇನು ಇಲ್ಲೇನು ಯಾರು ಬಂದು ಏನು ನಮಗೇನು ಕೆಲಸ ಮಾಡಿಲ್ಲ, ಇದಿಲ್ಲ ರೀ. ಪಂಚಾಯತಿಂದ್ರೆ ಈ ಕಡೆ ಇವು ಟಾಯ್ಲೆಟ್ ಆಗ್ಯಾವ ರೀ, ಎಲ್ಲ ಪಂಚಾಯತ್ ಮಾಡ್ಯಾರ. ಈಗ ಹುಡುಗರ ಸಂಘದಿಂದ ಊಟಕ್ಕೆ ನೀಡಿ ಎಲ್ಲ ಇವ್ರು ಕಟ್ಟಿದ್ರು ಕೂಲಿಗಳು ರೀ. ನಿನ್ನೆದವ್ರು ಹೆಣ್ಮಕ್ಳ ಜೋಡಿ 2 ಮಂದಿ ಹೆಣ್ಮಕ್ಳ ಜೋಡಿ ಇದು ಮಾಡ್ಕೊಂಡಾರ ರೀ. ಅವ್ರು ಏನಾದ್ಲೆ ಊರು ಗ್ರಾಮಸ್ಥರು ಬಂದು ನಾವು ಬಂದು ಎಲ್ಲ ಕೂಡಿ ಎಬ್ಸಿದ್ವಿ ರೀ. ನಮ್ಗೆ ಬೆಳಗ್ಗೆ ಗೊತ್ತಾಗಿತ್ತು ರೀ. ಅವ್ರು ಹೆಣ್ಮಕ್ಳು 2 ಜನ ಸಿಕ್ಕಾರ ರೀ. ಅದು ಹಾಂ, ಊರನ್ನೆಲ್ಲ ಕೂಡ ಬಸ್ಕಾರ. ಅವ್ರು CPI PSR ಬಂದಿರಿ ರೀ, ಊರು ಪ್ರಮುಖರು ಬಂದಿರಿ, ಎಲ್ಲ ಹಿರಿಯರು ಬಂದಿರಿ. ಊರು ಎಲ್ಲ 2-3 ಸಾವಿರ ಮಂದಿ ಬಂದಿರಿ ಎಲ್ಲ. ಪೈಲೇದೇನು ಗೊತ್ತಿಲ್ಲ ಸರ್. ಈಗ ಅವ್ರು ನಮ್ಮ ಮಠಕ್ಕೆ ಏನು ಸಂಬಂಧ ಇಲ್ಲ ರೀ ಸರ್. ಅವ್ರು ಮೂಲ ಮಠ ಅಂಕಲಿಗೆ ರೀ. ಅಂಕಲಿಗೆ ಅವ್ರು ಏನದಲ್ಲ ಅವ್ರು ಶಾಖಾರಿ ಅವರ ಬರೋದು ಅವ್ರು ಹೋಗೋದು ಮಾಡ್ಬೇಕು ರೀ. ಬಡ್ಡಿ ಅಂದ್ರೆ ಅವರ ಬರ್ತಾರೆ. ಬ್ಯಾಡ್ರಿ ನಮಗೆ ಇವ್ರು ಆಸೆ ಮೇಲೆ ಸ್ವಾಮೀಜಿಯಲ್ಲಿ ಇಟ್ಕೊಂಡು ನಾವು ಇಲ್ಲಿ. ಅಲ್ಲ, ಇವಾಗ ಕೆಲವೊಂದು 3 ಗ್ರಾಮಸ್ಥರು ಕೂಡ ಅವರನ್ನು ಮನವೊಲಿಸಿ ಮತ್ತೆ ಕರ್ಕೊಂಡು ಅವ್ರವ್ರು ಇದ್ರು ಸರ್. ಅದು ಹಂಗೆ ಏನು ಹೇಳಕ್ ಅವ್ರವ್ರ ವೈಯಕ್ತಿಕ ಅವ್ರವ್ರ ವೈಯಕ್ತಿಕ ನಾವು ಏನು ಹೇಳಕ್ ಬರಂಗಿಲ್ಲ ಸರ್. ಈ ಮಟ್ಟಿಗೆ ಸ್ವಾಮೀಜಿ ಬೇಡ್ರಿ ಸರ್. ಇದು ನಮಗೆ ಗೊತ್ತಿರಕಲ್ರಿ, ನಮಗೂ ಗೊತ್ತಿರಕಲ್ಲ. ಈ ಮೂಲ ಮಠ ನಮ್ಮ ಅಜ್ಜ ಮುತ್ತಾನಕ್ಕಿಂತ ಮೊದಲು ಕಟ್ಟಿದ್ದಾರೆ ಇದು ಮಠ. ಈ ಮಠದ ಮೂಲ ಮಠ ಅಂಕಲಿಗೆ ಅಡವಿ ಸಿದ್ದೇಶ್ವರ ಮಠ. ಆ ಅಂಕಲಿಗೆ ಅಡವಿ ಸಿದ್ದೇಶ್ವರ ಮಠದ ಶಾಖಾ ಮಠ ಇದೆ. ಇಲ್ಲಿ ಯಾರು ಸ್ವಾಮೀಜಿಗಳು ಯಾರಿಲ್ಲ. ವರ್ಷ ಆ ಮೂಲ ಪೀಠಾಧಿಪತಿಗಳು ಬರ್ತಿದ್ರು, ನಮ್ಮೂರಾಗ ಬಂದು ಭಿಕ್ಷಾ ಮಾಡ್ತಿದ್ರು. ನಾವೆಲ್ಲ ಊರು ಗ್ರಾಮಸ್ಥರೆಲ್ಲರೂ ಭಿಕ್ಷಾ ಮಾಡಿ ಕಿಸಿಂದ ಅವ್ರಿಗೆ ನಾವು ಕೊಡ್ತಿದ್ವಿ. ಅವ್ರು ವರ್ಷಕ್ಕೊಮ್ಮೆ ಭಿಕ್ಷಾ ಮಾಡಿ ಆ ಭಿಕ್ಷಾ ತೊಗೊಂಡು ಹೋಗಿದ್ರು. ಅವರು ಇಲ್ಲಿ ಯಾರು ಸ್ವಾಮೀಜಿನ ಇಟ್ಟಿರಲಿಲ್ಲ. ಮುಂದೆ ಈಗ ಏನತ್ರಿ, ಇವರು ಈಗ 5-6 ವರ್ಷದ ಹಿಂದೆ ಇವರು ಅಲ್ಲೇನೋ ಅವ್ರಿಗೆ ಸ್ವಾಮಿಗಳು ಇವ್ರನ್ನ ಪಟ್ಟ ಕಟ್ಟಿದ್ರು. ಅಲ್ಲಿ ಪಟ್ಟ ಕಟ್ಟಿದ್ರು. ಇವರು ಇರಲಿ, ಇವರು ಸ್ವಾಮಿ ಇರಲಿ ಅಂತ ಪಟ್ಟ ಕಟ್ಟಿದ್ರು. ಅಲ್ಲಿ ಇವರು ಏನೋ ಇಂಥದ ಕಾರ್ಬಾರ ಮಾಡೋಣ, ಅವರು ಏನು ಮಾಡ್ರಿ, ಅಲ್ಲಿ ಗ್ರಾಮಸ್ಥರು ಅವರು ಮೂಲ ಸ್ವಾಮಿ ಪೀಠಾಧಿಪತಿಗಳು ಎಲ್ಲರೂ ಕೂಡಿ ಇವ್ರನ್ನ ಓಡಿಸಿರು. ಆ ಮಠದಿಂದ ಇವ್ರನ್ನ ಓಡಿಸಿರು. ಅವರ ರಾತ್ರಿ ಇಲ್ಲಿ ಬಂದು ನಮ್ಮ ಊರಾಗ ನಿಂತರಿ. ಇವರು ನಿಂತು ಕೂಡಲೇ ಮತ್ತು ಇಲ್ಲೂ ಮಂದಿ ಏನತ್ರಿ, ಏನು ಬಿಡಪ್ಪ ಕ್ಯಾಮ್ಯಾವ ಬಂದು ನಾನು ಇದ್ರು ಇರುವಲ್ಲಕ್ಕಂತೇಳಿ
ಯಾರೇನು ಅವರು ಅಬ್ಜೆಕ್ಷನ್ ಮಾಡಲಿಲ್ಲ. ಇದ್ರೆ ಎಲ್ಲಿ ಬಿಡ್ತಾನೆ ಮೂಲಕ ಮಠ ಕರ್ತಾರ್ತೀನಿ ಗಪ್ಪ ಆದ್ರೆ ಆ ಗುಡ್ದ ಆ ಹಿರೇಮಠದ ಸ್ವಾಮಿಗಳು ಪೈಲೆ 3 ಪೀಠಾಧಿಪತಿಗಳು ಬಂದ ಇವನು ಇಟ್ಕೋಬೇಡ್ರಿ ಹೊರಗೆ ಹಾಕ್ರಿ ಅಂತೇಳಿ ಆ ಮೂಲ ಮಠದ ಅಧ್ಯಕ್ಷರು ಅವ್ರು ಹೇಳ್ರಿ ಹೇಳ ಏನತ್ತಾರೆ ಯಾಕೆ ಕ್ಯಾಮಿ ಕೂಡ ನಾವ್ರು ಯಾಕೆ ಕೆಟ್ಟಾಗೋದು 2 ದಿನ ಇರ್ತಾನೆ ಹೋಗಿ ಕಾಣ್ಬೇಡಪ್ಪ ಅಂತೇಳಿ ನಾವು ಗಪ್ಪ ಇದ್ರಿ ಇಲ್ಲಿ ಎಲ್ಲ ಹಿರಿಯರು ಗಪ್ಪ ಅದ್ರಿ. ಗಪ್ಪ ಗುಡ್ದ ಏನತ್ರಿ ಅದು ಈಗ ಬಂದ ನಿನ್ನೆ ಮೊನ್ನೆ ಅವರ ಹೆಣ್ಮಕ್ಳು ರಾತ್ರಿ 10 ಗಂಟೆಗೆ ಬಂದ ಇಲ್ಲಿ ಒಳಗೆ ಹೋದದ್ದು ನಮ್ಮ ಗ್ರಾಮದ ಒಮ್ಮೆ ನೋಡ್ಯಾರ ಗ್ರಾಮದ ಜನ ನೋಡಿಕೆಸಿಂದ ಏನಾರು ಸ್ವಾಮಿ ತಕ್ಕ ರಾತ್ರಿ ಹೆಣ್ಮಕ್ಳು ಬಂದಾರು ಅಂತೇಳಿ ಅವರು ಎಲ್ಲ ಜನ ಕೂಡಿಸಿಬಿಟ್ರಿ. ರಾತ್ರಿ ಜನ ಕೂಡಿಸಿ ಕೂಡಲೇ ನಾ ಕೂಡಿ ನೀ ಕೂಡಿ ಎಲ್ಲ ಊರೆಲ್ಲ ಕೂಡಿತು. ಕೂಡುಗುಡ್ದ ಏನು ಬಡದಾಟ ಹತ್ತದ ಬಾ ಅಂತೇಳಿ ಆ ಹೆಣ್ಮಕ್ಳು ಕೈ ಹಚ್ಚಾರದಾರ ಬ್ಯಾಡ ಅಂತೇಳಿ PSI ಅದಕ್ಕೆ ಅಲ್ಲಿಂದ ಮೂಲಿಗೆ PSI ಫೋನ್ ಹಚ್ಚಿ PSI ಕರ್ತಂದ ಆ ಹೆಣ್ಮಕ್ಳನ್ನ ಹ್ಯಾಂಡ್ ಓವರ್ ಮಾಡಿದ್ವು, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಹಿಂದಳಿಸಿ ಮುಂಜಾನೆ ಎಲ್ಲ ಊರ ಗ್ರಾಮಸ್ಥರು ಎಲ್ಲರೂ ಇಡೀ ಗ್ರಾಮದ ಮಂದಿ ಎಲ್ಲ ಸುತ್ತಮುತ್ತಲ ಮಂದಿ ಎಲ್ಲರೂ ಕೂಡಿಕಿಸಿಂದ ನೀ ನಮ್ಮ ಮಠದಾಗ ಬೇಡಪ್ಪ ಇಂಥದ್ದು ಮಾಡ್ದ ನಮ್ಮ ಮಠದಾಗ ಬೇಡತ್ತೆ ಎಲ್ಲರೂ ಬಹಿಷ್ಕಾರ ಮಾಡಿ ನೀನು CPI ಸಾಹೇಬ್ರಿಗೆ ಅವ್ರ ಕಡೆಯಿಂದ ನಾವು ಅವ್ರನ್ನ ಕಳಿಸ್ಕೊಟ್ಟಿದ್ರಿ. ಸ್ವಾಮೀಜಿ ಬಂದು ಎಷ್ಟು ವರ್ಷ ಆಗಿತ್ತು? 2 ವರ್ಷ. 2 ವರ್ಷ. ಅಲ್ಲಿಂದ ಯಾವ ರೀತಿ ಅದರಲ್ಲಿ ಜನರ ಜೊತೆ ಆಯಿತು, ಭಕ್ತರ ಜೊತೆ ಅವ್ರು ಯಾವ ರೀತಿ ಅದ್ರ ಏನು ಅವ್ರು ತಾನು ಪುರ್ತಕ್ಕೆ ತಾವಿದ್ರಿ ಮತ್ತು ನಮಗರಿ ನಾವು ಸ್ವಾಮೀಜಿನ ಕಾವಲ ಮಾಡೋದು ಹೆಂಗೆ ಆಕೈತೆ ನಾವು ಏನು ಮಾಡ್ತಾನೋ ಏನಿಲ್ಲ ಹೆಂಗೆ ಗೊತ್ತಾಕತ್ರಿ ನಮಗ್ರಿ ನಾವು ನೋಡೋಣ ನಾವು ರೈತರನ್ನ ದುಡ್ಕೋತಗಾರ ಮತ್ತು ಇಲ್ಲ ಹಂಗೆ ಯಾರ ಬಂದ್ಕೂಲ ರಾಜಕೀಯ ಒಳಗೆ ಅವರು ಮಾಡೋರು ಇವರು ಮಾಡೋರು ಹೆಂಗೆ ಇರೋದಾರೆ ಅದೇ ಮತ್ತು ಅವ್ರು ಏನು ಮಾಡ್ತಾಯಿದ್ರು ಏನು ನಮಗೇನು ಗೊತ್ತಿಲ್ಲ. ಮತ್ತು ನಾವು ಕಂಡು ಬರೋಣ ಮತ್ತು ಎಲ್ಲರೂ ಅವರು ಬರೋಣ ಗಾಳಿ ಹಾಕಿ ಅವ್ರ ಹೆಣ್ಮಕ್ಳು ಕೂಡಾಕಿರಿ ಮತ್ತು ಅವರ ಮೂಲ ಮಠದವ್ರು ಇವ್ರನ್ನ ಇಲ್ಲಿ ಏರು ಓಡಿಸೋ ಹೊತ್ನಾಗ ಅಲ್ಲಿ ಹಿರಿಯರು ಎಲ್ಲರೂ ಮೂಲ ಮಠದ ಅಲ್ಲಿ ಪಂಚರ ಈ ಶಾಖಾ ಮಠದ ಮಠಾಧಿಪತಿಗಳು ಇರ್ತಾರಲ್ರಿ 5-6 ಮಂದಿ ಮಠಾಧಿಪತಿಗಳು ಕೂಡಿದ ನ್ಯಾಯ ಬಗೆಹರಿಸ್ಯಾರ. ನೀ ಈ ಶಾಖಾ ಮಠದಾಗ ಯಾರು ನೀ ಇರುವಂಗಿಲ್ಲ. ನಮ್ಮ ಮಠಕ್ಕೆ ಹೆಂಗೆ ಬರ್ತಾರೆ ರಾಸಲೀಲೆ ಮಾಡೋ ಸ್ವಾಮಿಗಳು ಹೆಂಗೆ ಬರ್ತಾರೆ ನಮ್ಮಲ್ಲಿ ಇಲ್ಲಿ ನಡೆಯೋದು ಪ್ರಾಪಂಚಿಕ ಮಠ ಅಲ್ರಿ ನಮ್ದದ ಇದು ಪ್ರಾಪಂಚಿಕ ಮಠ ಅಲ್ಲ. 365 ಮಠ ಹೆಂಗ್ರಿ ನಾವೇನು ಹೇಳ್ರಿ ಆಮೇಲೆ ನಮ್ಮಲ್ಲಿ ನಮ್ಮ ಟ್ರಸ್ಟ್ ಕಮಿಟಿ ಅವರಲ್ಲ ಟ್ರಸ್ಟ್ ಕಮಿಟಿ ನಮ್ಮದೈತೆ ಅಲ್ಲಿ ನಮ್ಮೂರು ಮಠದ ಐತಿ ಮತ್ತು ಪೀಠಾಧಿಪತಿನೂ ಅಲ್ಲ ಏನೂ ಅಲ್ಲ ನಾವೇನೋ ಪೀಠಕ್ಕೆ ಮಾಡಿಲ್ಲ. ಅವ್ರು ಏನಂತಾರ್ರಿ ನಮ್ಮ ಭಕ್ತರು ನಮ್ಮ ಮತಕ್ಕೆ ಬಂದಾರು ಅಂತ ಹಿಂಗೆ ಹೇಳ್ತಾನೆ ರೀ ಮಟ್ ರಾತ್ರಿ 10 ಗಂಟೆಗೆ ಭಕ್ತರು ಹೆಂಗೆ ಬರ್ತಾರೆ ರೀ? ಹಾಂ ಅದು ಹೆಣ್ಮಕ್ಳು ರಾತ್ರಿ 10 ಗಂಟೆಗೆ ಹೆಣ್ಮಕ್ಳು ಭಕ್ತರು ಅದಕ್ಕೆ ಬರ್ತಾರೆ ರಾತ್ರಿ 10 ಗಂಟೆಗೆ ನೀವೇ ಹೇಳ್ರಿ. 10:10 ಸುಮಾರು ಅವರು ಭಕ್ತರು ಬಂದಿರುತ್ತೆ ಹೇಳ್ತಾರೆ. 10 ಸುಮಾರು ಭಕ್ತರು ಬರ್ತಾರೋ ಇಲ್ಲಿ ಅವ್ರು ಬಂದ್ರೆ ಇಳ್ಕೊಳಕ್ಕೆ ಅವ್ರ ಹಾಸ್ಟೆಲ್ ಐತಿ ಅವ್ರಿಗೆ ಹೆಣ್ಮಕ್ಳು ಇರೋಕೆ ವ್ಯವಸ್ಥೆ ಇರ್ಬೇಕಲ್ಲ ಬಂದ್ರಪ್ಪ ಬರಲಿ ದಾರಿ ತಕ್ಕ ಬಂದ್ರು ಸಹಿತ ಅವ್ರಿಗೆ ಇರ್ಕೊಳಕ್ಕೆ ವ್ಯವಸ್ಥೆ ಬೇಕಾರಲ್ಲ ಇಲ್ಲಿ. ಒಬ್ರು ಏನೋ ಒಂದು ಸ್ವಲ್ಪ ನಾವು ಅದನ್ನ ಅದು ಭಾಳ ಐತ್ರಿ ಸರ್. ಒಬ್ಬರು ಹೆಣ್ಮಕ್ಳು ದೊಡ್ಡವ್ರು ಇದ್ರಿ ಒಬ್ರು ಅವ್ರ ಮಗಳು ಹತ್ತಾರ್ರಿ ಒಬ್ರು ಯಾರು ಬೇರೆ ಇರ್ತಾರೆ ಏನು ನಮ್ಗಾರ ಏನು ಈಗ ನೀವು ಕೂಡಿದ ಮೈದಾಗ ಇದ್ರಿ ಗಲ್ಬಿಲಿ ನಡೀತಾರೆ ಏನು ಗೊತ್ತಾಗತ್ತೆ ಹಾಂ ಅಲ್ಲಲ್ಲ ಇಲ್ಲಿಂದ 100 ಕಿಲೋಮೀಟರ್ ದೂರ ರೀ ಅವ್ರದ ತಾಳಿಕೋಟಿ ಸಮೀಪ ಯಾವ ಕರ್ಗಾವ ಅವ್ರ ಊರು ಅಂತ ಹೇಳಿರಿ ಅವರು ಪೊಲೀಸರ ಕೇಳನ ಹೇಳ್ರಿ ಅವ್ರು ನಾವು ಬಹಿಷ್ಕಾರ ಹಾಕ್ತು ಎಲ್ಲ ಗ್ರಾಮಸ್ಥರು ಕೂಡ ಬಹಿಷ್ಕಾರ ಅದೇನು ನಮ್ಗೆ ಗೊತ್ತಿಲ್ಲ ರೀ ಅದೇನು ಗೊತ್ತಿಲ್ಲ ನಮ್ಗೆ ಅವ್ರು ಮನವರಿಕೆ ಮಾಡಕ್ಕೆ ಹೋಗ್ಯಾರೋ ಏನು ಎಲ್ಲ ಗೊತ್ತಿಲ್ಲ. ನಾವು ಮಾತ್ರ ನಾವು ಟ್ರಸ್ಟ್ ಕಮಿಟಿ ಅವರದ ನಾವೆಲ್ಲ ಟ್ರಸ್ಟ್ ಕಮಿಟಿ ಅವ್ರು ಕೂಡಿ ನಾವು ಹೊರಗೆ ಹಾಕಿದ್ವಿ.